स्वामी की, भारत माता की, भारत माता की। ಇನ್ನು ಮುಂದೆ ಪ್ರಶ್ನೆಯನ್ನು ಇಡ್ತಾ ಇದ್ದೀನಿ. ನಾವು ಯಾವ ಕ್ಷೇತ್ರದಲ್ಲಿ ಸೇರಿದ್ದೇವೆ ಅಂತ ಹೇಳುವಂಥದ್ದನ್ನ ನಮ್ಮ ಮನಸ್ಸಿಗೆ ತಂದುಕೊಡಬೇಕು ಅಂತ ಹೇಳುವಂಥದ್ದನ್ನ ಆಸೆ ಪಡ್ತೇನೆ. ಒಮ್ಮೆ ಆಲೋಚನೆ ಮಾಡಿ, 800 ವರ್ಷಗಳ ಇತಿಹಾಸ ಇರುವಂತಹ ಕ್ಷೇತ್ರ ಇದು. ಈ 800 ವರ್ಷಗಳಲ್ಲಿ ಆ ಮಂಜುನಾಥ ಸ್ವಾಮಿಯ ಬಳಿಗೆ ಬಂದಂತಹ ಭಕ್ತರ ಸಂಖ್ಯೆ ಎಷ್ಟಿರಬಹುದು? ಈ ಕ್ಷೇತ್ರದಲ್ಲಿ ನಡೆದಿರುವಂತಹ ಆ ದೇವರ ಆರಾಧನೆ ಎಷ್ಟು ದೊಡ್ಡದಿರಬಹುದು? ಎಂತೆಂತಹ ಭಾವನೆಗಳನ್ನು ಹಿಡಿದುಕೊಂಡು ಬಂದು ಆ ದೇವರಲ್ಲಿ ದೇವರೇ ಕಾಪಾಡು ಹೇಳುವಂತಹ ಭಕ್ತಿಯ ಭಾವದೊಂದಿಗೆ ಬಂದು ಆ ದೇವರಲ್ಲಿ ಸಮರ್ಪಣಾ ಭಾವದಿಂದ ಭಕ್ತಿಯಿಂದ ಆರಾಧನೆ ಮಾಡಿದಂತಹ ಒಂದು ಕ್ಷೇತ್ರದಲ್ಲಿ ನಾವು ಕೂತಿದ್ದೇವೆ. E=mc² ಅಂತ ಹೇಳಿ ಎನರ್ಜಿ ಅಥವಾ ಶಕ್ತಿಯ ಬಗ್ಗೆ ಈ ಮಾತನ್ನು ಹೇಳ್ತಾರೆ. ಇಲ್ಲಿ ಭಜನೆಯ ಕಾರಣಕ್ಕೆ, ಆ ದೇವರಿಗೆ ಮಾಡಿದ ಆರಾಧನೆಯ ಕಾರಣಕ್ಕೆ ಎಂತಹ ಒಂದು ಶಕ್ತಿ ತುಂಬಿರಬಹುದು ಅಂತ ಹೇಳುವಂಥದ್ದನ್ನ ನಾವು ಗ್ರಹಿಸಿಕೊಳ್ಳಬೇಕು. ಇವತ್ತಿನ ಈ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಿ ಆದರೆ, ನಾನು ಕಳೆದ 22 ವರ್ಷಗಳಿಂದಲೂ 27 ವರ್ಷಗಳಿಂದಲೂ ಈ ಭಜನಾ ಕಮ್ಮಟಕ್ಕೆ ಬಂದಿದ್ದೇನೆ. ನಾನೊಬ್ಬ ಭಜಕನಾಗಿ ಬಂದಿದ್ದೇನೆ, ಶಾಸಕನಾಗುವ ಮೊದಲು ಬಂದಿದ್ದೇನೆ, ಶಾಸಕತ್ವ ಹೋದ ಮೇಲೂ ಬರ್ತೇನೆ. ಯಾಕೆಂದು ಹೇಳಿದರೆ, ಶಾಶ್ವತ ಯಾವುದು ಅಂತ ಹೇಳಿ ಕೇಳಿದರೆ ಆ ಭಗವಂತನ ಆರಾಧನೆ, ಆ ಭಗವಂತನ ಭಕ್ತಿ. ನಾನು ಈ ಕ್ಷೇತ್ರದ ಪರಮ ಪೂಜ್ಯ ಮಂಜಯ್ಯ ಹೆಗ್ಡೆಯವರು 1937ನೇ ಇಸವಿಯಲ್ಲಿ ಉಜಿರೆಯಲ್ಲಿ ರಾಮ ಮಂದಿರ ನಾವು ಮಾಡ್ತೇವೆ ಅಂತೇಳಿ ಹೇಳಿದಾಗ ಆ ಪೂಜ್ಯರು ನಮಗೆ ಬಿಡಿಸಿಕೊಟ್ಟಂತಹ ಸ್ವತಃ ಗಿಡಮೂಲಿಕೆಗಳ ಪೇಂಟಿನಲ್ಲಿ ಬಿಡಿಸಿಕೊಟ್ಟಂತಹ ಶ್ರೀರಾಮದೇವರ ಪರಿವಾರ ಸಹಿತ ಇರುವ ಚಿತ್ರವನ್ನು ಕಳೆದ 88 ವರ್ಷಗಳಿಂದ ನಮ್ಮ ಹಿರಿಯರು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ, ಭಜನೆ ಮಾಡಿಕೊಂಡು ಬಂದಿದ್ದಾರೆ. ಹಲವಾರು ಬಾರಿ ಪೂಜ್ಯ ಒಂದು ನಮಗೆ ಆಶೀರ್ವಚನ ಮಾಡಿದ್ದಾರೆ. ಕಳೆದ 88 ವರ್ಷಗಳಲ್ಲಿ ಆ ಭಜನಾ ಮಂದಿರದಲ್ಲಿ ಭಜನೆಯಾಗಿದೆ. ಇವತ್ತಿಲ್ಲಿ ಶಂಕರ್ ಶಾನ್ಭೋಗರು ಇದ್ದಾರೆ. ಅದೇ ರೀತಿ ಇನ್ನೊಬ್ಬ ಹೆಸರು ಪುತ್ತೂರು ನರಸಿಂಹನಾಯಕರು. ಇವತ್ತು ಸಂಜೆ ನನಗೆ ಶಂಕರ್ ಶಾನ್ಭೋಗರು ಬಂದು ಭಜನೆಯನ್ನು ಮಾಡಲಿಕ್ಕಿದ್ದಾರೆ. ಮೊನ್ನೆ ಪುತ್ತೂರು ನರಸಿಂಹನಾಯಕರು ಬಂದಿದ್ದರು. ಅವರ ಅನುಭವವನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಅವರ ಅನುಭವ. ನಮ್ಮ ಸ್ವಾಮೀಜಿಯವರು ಒಂದು ಮಾತು ಹೇಳಿದರು. ಹೇಗೆ ಪೂಜ್ಯ ಕಾವಂದರು ತಮ್ಮ ಹದಿಹರೆಯದಲ್ಲಿಯೇ ಈ ಕ್ಷೇತ್ರದ ಧರ್ಮಾಧಿಕಾರಿ ಪೀಠವನ್ನು ಏರಿ ಕಳೆದ 6 ದಶಕಗಳಿಂದ ಆ ಮಂಜುನಾಥನ ಸೇವೆಯನ್ನು ಯಾವ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದಾರೋ, ಎಂತಹ ಅನನ್ಯ ಭಾವದಿಂದ ಅವರು ಆ ಸೇವೆಯ ಜೊತೆಗೆ ಸಮಾಜಕ್ಕೆ ಅವರದೇ ಆದಂತಹ ರೀತಿಯಲ್ಲಿ ಒಂದು ಮಾದರಿ ಕ್ಷೇತ್ರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ, ಅದೇ ರೀತಿ ನಮ್ಮ ಸ್ವಾಮೀಜಿಯವರು ಕಾಶಿ ಮಠದ ಶ್ರೀ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರು ಅವರು ಅವರ ಜೀವಮಾನದಲ್ಲಿ 6 ದಶಕಗಳ ಕಾಲ ಅವರು ನಂಬಿದಂತಹ ದೇವರನ್ನು ಪೂಜೆ ಮಾಡಿದವರು ಒಂದು ಮಾತನ್ನು ಹೇಳಿದರು. ನಾವು ನಮ್ಮ ಭಜನಾ ಮಂದಿರದಲ್ಲಿ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತ ಹೇಳುವಂತಹ ಭಾವನೆಯನ್ನು ಕೊಂಡು ಹೋದಾಗ ಸ್ವಾಮೀಜಿಯವರು ಹೇಳಿದರು, ಆ ಶ್ರೀರಾಮನ ಚಿತ್ರದಲ್ಲಿ ದೈವಿಕತೆ ಇದೆ, ನೀವು ಅದನ್ನು ಬದಲಾವಣೆ ಮಾಡಬೇಡಿ,
ಅದನ್ನೇ ಪೂಜೆ ಮಾಡಿ ಅಂತೇಳಿ ಹೇಳುವಂತಹ 85 ವರ್ಷಗಳಿಂದ ಪೂಜಿಸಲ್ಪಟ್ಟಂತಹ ಒಂದು ಭಾವಚಿತ್ರಕ್ಕೆ ಆ ರೀತಿಯ ದೈವಿಕ ಶಕ್ತಿ ಬರ್ತದೆ ಅಂತ ಹೇಳಿ ಆದರೆ ಈ ಕ್ಷೇತ್ರ 800 ವರ್ಷಗಳಿಂದ ಕೋಟ್ಯಾಂತರ ಭಕ್ತರಿಂದ ಭಜಿಸಲ್ಪಟ್ಟಂತಹ ಕ್ಷೇತ್ರ ಇದು. ಈ ಕ್ಷೇತ್ರದ ನಾವೆಲ್ಲ ಲಕ್ಷೋಪಲಕ್ಷವಾಗಿ ಬರ್ತೇವೆ ಅಂತ ಹೇಳಿ ಆದರೆ ಅಲ್ಲಿ ಪುತ್ತೂರು ನರಸಿಂಹನಾಯಕರ ಮಾತನ್ನ ಯಾಕೆ ನಾನು ಉಚ್ಚಾರ ಮಾಡಿದೆ ಅಂತ ಹೇಳಿದ್ರೆ, ಅವರು ಮೊನ್ನೆ ಬಂದವರು ಹೇಳಿದರು, ಇಲ್ಲಿ ಏನೋ ಒಂದು ತರಂಗ ಇದೆ, ಒಂದು ರೀತಿಯ ಭಕ್ತಿಯ ವಾತಾವರಣ ಇದೆ. 3 ಗಂಟೆಗಳ ಕಾಲ ಅವರು ಸತತವಾಗಿ ಭಜನೆ ಮಾಡಿದ್ರು. ಅಲ್ಲಿ ನನ್ನ ಈ ವಯಸ್ಸಿನಲ್ಲಿ ನಾನು 3 ಗಂಟೆ ಸತತವಾಗಿ ಭಜನೆ ಮಾಡಬೇಕು ಅಂತ ಹೇಳಿ ಆದರೆ ಇಲ್ಲಿ ಒಂದು ಶಕ್ತಿ ನಿರ್ಮಾಣ ಆಗಿದೆ ಅಂತ ಹೇಳಿ ನಾನು ನನ್ನ ಮಾತಿನ ತಾತ್ಪರ್ಯ, ಹಾಗಾದರೆ 800 ವರ್ಷಗಳ ಕಾಲ ಭಕ್ತಾದಿಗಳಿಂದ ಕಳೆದ 21 ಪರಂಪರೆಯಿಂದ ಧರ್ಮಾಧಿಕಾರಿ ಪೀಠದಿಂದ ಕೋಟ್ಯಾಂತರ ಜನರಿಗೆ ಅಭಯವನ್ನ ಆಶ್ವಾಸ. ಎರಡನೇದು ಸಮಾಜ. ಕುಟುಂಬ ಒಳ್ಳೆಯದಾದಾಗ, ನಮ್ಮಲ್ಲಿ ಒಳ್ಳೆಯ ಭಾವನೆಗಳು ಬಂದಾಗ ಸಮಾಜವೂ ಒಳ್ಳೆಯದಾಗ್ತದೆ. ಇಲ್ಲ ಅಂತ ಹೇಳಿ ಆದರೆ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ವಿಕೃತಿಗಳು ಬರ್ತದೆ. ಭಜನೆಯ ಶಕ್ತಿ ಎಲ್ಲಿದೆ ಅಂತ ಹೇಳುವಂಥದ್ದಕ್ಕೆ, ಸಮಾಜದ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮಕಾರಿ ಆಗ್ತದೆ ಅಂತ ಹೇಳುವುದಕ್ಕೆ ಸ್ವಾಮೀಜಿಗಳು ಒಂದು ಮಾತು ಹೇಳಿದರು. ಇವತ್ತು ಡಿಜೆಗಳು ಅಥವಾ ಬ್ರೇಕ್ ಡ್ಯಾನ್ಸ್ಗಳು ಪೂಜ್ಯ ಕ್ಷೇತ್ರದಿಂದ, ಈ ಕ್ಷೇತ್ರದಿಂದ ಆದಂತಹ ಭಜನೆಯ ಪರಿಣಾಮ ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಇವತ್ತು ಶಾರದೋತ್ಸವ, ಗಣೇಶೋತ್ಸವ, ಯಾವುದೇ ಕಾರ್ಯಕ್ರಮಗಳಾದಾಗ ನೂರಾರು ಸಂಖ್ಯೆಯಲ್ಲಿ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡುವ ಮಕ್ಕಳು ಬಂದು ಆ ಭಜನೆಯ ಕುಣಿತವನ್ನು ಮಾಡುವಾಗ ಬರುವಂತಹ ವಾತಾವರಣ ಅದು ಬೇರೆ ಕಡೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಯಾವುದು ಅಂತ ಹೇಳಿ ಕೇಳಿದರೆ ವಿದ್ಯಾಸಂಸ್ಥೆಗಳು, ಇದು ಸಂಸ್ಕಾರ ಕೊಡುವ ಕ್ಷೇತ್ರ. ನಮ್ಮ ಕ್ಷೇತ್ರದಿಂದ ಅತ್ಯಂತ ದೊಡ್ಡ ಹೃದಯ ತಜ್ಞ, ನಾವು ಎಲ್ಲದಕ್ಕೂ ಚರ್ಚೆ ಮಾಡ್ತೇವೆ. ಸ್ವಾಮೀಜಿಯವರು ಹೇಳಿದ್ರಲ್ಲ, ನಂಬಿಕೆ, ಶ್ರದ್ಧೆ ಮತ್ತು ತರ್ಕಕ್ಕೆ ಒಂದಕ್ಕೊಂದು ಸಂಬಂಧ ಇರುವುದಿಲ್ಲ. ನಂಬಿಕೆಯೇ, ತರ್ಕವೇ. ಯಾರಲ್ಲಿ ನಂಬಿಕೆ ಇದೆ ಅವರಿಗೆ ಗೊಂದಲ ಖಂಡಿತವಾಗಿಯೂ ಇಲ್ಲ. ಆ ಡಾಕ್ಟ್ರು ಸಾವಿರಾರು ಮಂದಿಗೆ ಹೃದಯದ ಆಪರೇಷನ್ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ರಂತೆ. ಅವರಲ್ಲಿ ಇದನ್ನ ಕುಮಾರ ವಿಶ್ವಾಸ್ ಅಂತ ಹೇಳಿ ರಾಮನ ಕಥೆ ಹೇಳುವಂತಹ ಉತ್ತರ ಭಾರತದ ಅತ್ಯಂತ ಪ್ರಸಿದ್ಧ ಕಥಾಗಾರ, ಅವರ ಅನುಭವವನ್ನು ಅಮೆರಿಕಕ್ಕೆ ಹೋದಾಗ ಆ ಡಾಕ್ಟ್ರಲ್ಲಿ ಹೋದರೆ ಆ ಡಾಕ್ಟರ್ ಇದ್ದ ಎಲ್ಲ ದೇವರುಗಳಿಗೆ 1 ಗಂಟೆಯ ಕಾಲ ಪೂಜೆ ಮಾಡ್ತಾ ಇದ್ದಂತೆ. ಆವಾಗ ಸಹಜವಾಗಿ ಈ ಕುಮಾರ ವಿಶ್ವಾಸ ಅವರು ಕೇಳಿದ್ರಂತೆ ಅವರಿಗೆ, ನೀವು ಯಾಕೆ, ನೀವೊಂದು ವಿಜ್ಞಾನವನ್ನು ನಂಬುವಂಥವ್ರು, ನೀವು ಇಷ್ಟು ದೊಡ್ಡ ಹೃದಯ ತಜ್ಞರು, ನೀವ್ಯಾಕೆ ದೇವರಿಗೆ 1 ಗಂಟೆ ಪೂಜೆ ಮಾಡ್ತೀರಿ ಅಂತ ಹೇಳಿ. ಇದು ನನ್ನ ಅನುಭವ ಅಂತೇಳಿ ಹೇಳಿದ್ರಂತೆ ಡಾಕ್ಟರ್. ವಿಜ್ಞಾನ ಎಲ್ಲದಕ್ಕೂ ಉತ್ತರ ಅಲ್ಲ. ನನ್ನಲ್ಲಿ ನಾನು ಸಾವಿರಾರು ಜನರನ್ನ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಇವರಿಗೇನಿಲ್ಲ, ಇವರು ಸುಮ್ಮನೆ ಒಂದು ಸ್ಟಂಟ್ ಹಾಕಿದ್ರೆ ಆಯಿತು, ಇವರಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ, ಇವರು ಗುಣಮುಖರಾಗ್ತಾರೆ ಅಂತ ಹೇಳುವ ವಿಶ್ವಾಸದ ಜೊತೆಗೆ ನಾನು ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿದ್ದೇನೆ. ಆದರೆ ನನಗೆ ಆ ಉತ್ತರ ಸಿಗದ ರೀತಿಯಲ್ಲಿ ಏನೂ ತೊಂದರೆ ಇಲ್ಲದ ವ್ಯಕ್ತಿಯನ್ನು ನನಗೆ ಉಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಹಾಗಂತೇಳಿ ಇವನಿನ್ನು ಬದುಕುವುದೇ ಇಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ಇದ್ದವನನ್ನು ನಾನು ಆಪರೇಷನ್ ಮಾಡಿದ್ದೇನೆ. ಇವನು ಬದುಕಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಕೂಡ ಈಗಲೂ 10 ವರ್ಷದ ನಂತರ ನನಗೆ ಫೋನ್ ಮಾಡ್ತಾನೆ, ಡಾಕ್ಟ್ರೇ ನಿಮ್ಮ ಕಾರಣಕ್ಕೆ ನಾನು ಇವತ್ತಿಗೂ ಬದುಕಿ ಉಳಿದಿದ್ದೇನೆ ಅಂತ ಹೇಳ್ತಾರೆ ಅಂತ ಹೇಳಿ. ಆದರೆ ನಮ್ಮ ಸನಾತನ ಪರಂಪರೆಯಲ್ಲಿ ಇರುವಂತಹ ನಂಬಿಕೆ ಇದೆ. ನಾವೆಲ್ಲ ಇದರ ಮೂಲಕ ಈ ದೇಶವನ್ನು ಒಂದಾಗಿಡುವಂತಹ
ಧರ್ಮಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಆಗುವಂತಹ ಈ ನೂರಾರು ಕಾರ್ಯಕ್ರಮಗಳು ಸಮಾಜವನ್ನು ಗಟ್ಟಿಗೊಳಿಸುವ ದೃಷ್ಟಿಯಲ್ಲಿ, ವಿದ್ಯಾಸಂಸ್ಥೆಯನ್ನು ಗಟ್ಟಿಗೊಳಿಸುವ ದೃಷ್ಟಿಯಲ್ಲಿ, ದೇವಸ್ಥಾನಗಳಲ್ಲಿರುವ ನಮ್ಮ ಶ್ರದ್ಧೆ ಭಕ್ತಿಯನ್ನ ಅನಾಚೂನವಾಗಿ ಮುಂದುವರಿಯುವಲ್ಲಿ 5,000 ವರ್ಷದ ಸನಾತನ ಪರಂಪರೆಗೆ ಬಹಳ ದೊಡ್ಡ ಶಕ್ತಿಯನ್ನು ನೀಡುವಂತಹ ಈ ಕ್ಷೇತ್ರಕ್ಕೆ ಮತ್ತು ನಮ್ಮ ಸಾಧು ಸಂತರುಗಳಿಗೆ ಸದಾ ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ಮೇಲೆ ನಂಬಿಕೆ ಇಟ್ಟು ನಾವು ಜೀವನದಲ್ಲಿ ಮುಂದೆ ಸಾಗೋಣ. ಈ ದೇಶವನ್ನ ನಮ್ಮ ಗತವೈಭವದ ವಿಶ್ವ ಗುರುವಿನ ಸ್ಥಾನಕ್ಕೆ ಭಾರತವನ್ನು ಕೊಂಡೋಗುವಂತಹ ಆಧ್ಯಾತ್ಮಿಕ ಶಕ್ತಿ ಈ ದೇಶದಲ್ಲಿ ಇದೆ ಅಂತ ಹೇಳುವ ಭಾವದೊಂದಿಗೆ ಮುಂದುವರಿಯೋಣ ಅಂತೇಳಿ ಹೇಳ್ತಾ, ಈ ಭಕ್ತಿ ಭಾವದ ಸಾಗರದಲ್ಲಿ ನಾವೆಲ್ಲ ಮುಳುಗೇಳೋಣ ಅಂತ ಹೇಳುವ ಪ್ರಾರ್ಥನೆಯ ಜೊತೆಗೆ ಇವತ್ತಿಬ್ಬರು ಅತಿಥಿಗಳು ಬರಲಿಲ್ಲ, ಹಾಗಾಗಿ ಅವರ ಸಮಯವನ್ನು ನಾನು ತಗೊಂಡಿದ್ದೇನೆ ಅಂತ ಹೇಳುವ ಮಾತನ್ನು ಹೇಳ್ತಾ ನನ್ನ ಮಾತು ನಿಲ್ಲಿಸ್ತೇನೆ. ಧನ್ಯವಾದ. ಕ್ಷೇತ್ರದ ವತಿಯಿಂದ